ನೋಡಿ, ಶಾಕಿಂಗ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ಒಂದು ಸಿಗ್ತಾ ಇದೆ. ಕಳೆದ 45 ದಿನದಲ್ಲಿ ಬೀದಿ ನಾಯಿಗಳಿಂದ ಕಡಿತಕ್ಕೊಳಗಾದವರು ಎಷ್ಟು ಅಂತ ವಿಜಯಪುರದಲ್ಲಿ ಆಗಿರೋದಿದು. ಆಲ್ಮೋಸ್ಟ್ ಒಂದು 45 ದಿನದಲ್ಲಿ 841 ಪ್ರಕರಣಗಳ ದಾಖಲಾಗಿದೆಯಂತೆ. ಚಿಕಿತ್ಸೆ ಕೊಟ್ಟವರೇ ಈ ಆಘಾತಕಾರಿ ಮಾಹಿತಿಯನ್ನು ಹೊರ ಹಾಕಿದ್ದಾರೆ. ಅದರಲ್ಲೂ ಸಣ್ಣ ಸಣ್ಣ ಮಕ್ಕಳನ್ನೇ ಬೀದಿ ನಾಯಿಗಳು ಕಚ್ಚಿ ಎಳೆದಾಡಿರೋದು ತಿಳಿದು ಬರ್ತಾ ಇದೆ. ಜಿಲ್ಲಾಸ್ಪತ್ರೆಯಿಂದ ಈ ಮಾಹಿತಿ ಸಿಕ್ಕಿದೆ. ಬಟ್ ಸ್ಥಳೀಯ ಪಾಲಿಕೆ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಸಂತಾನ ಶಕ್ತಿ ಹರಣ ಚಿಕಿತ್ಸೆ ಮಾಡಿಸ್ತಾ ಇಲ್ವಾ? ಆ ಸಂತತಿ ವೃದ್ಧಿ ಆದಾಗ ಕೆಲವು ಸಲ ಓಕೆ ಊಟ ಸಿಗಲ್ಲ, ಅಗ್ರೆಸಿವ್ ಆಗಿಬಿಡ್ತವೆ. ಸೊ ಆ ಥರದ್ದು ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ಲಿ? ಏನು ಪ್ರಾಬ್ಲಮ್ ಅನ್ನೋದು ನೋಡಬೇಕಾಗತ್ತೆ. ಇದನ್ನು ತುರ್ತಾಗಿ ಅಡ್ರೆಸ್ ಮಾಡಬೇಕು. ತುಂಬ ಗಾಬರಿ ಬೆಳೆಸುವಂತಹ ನಂಬರ್ಸ್ ಇದು. ಆಮೇಲೆ ಇದು ನಗರ ವ್ಯಾಪ್ತಿಯಲ್ಲಿ ಬಂದಿದ್ದರೆ ಇನ್ನೂ ಎಚ್ಚೆತ್ಕೊಳ್ಬೇಕಾದಂತಹ ನಂಬರ್ಸು. 841 ಪ್ರಕರಣ 45 ದಿನಗಳ ಅಂತರದಲ್ಲಂತೆ. ಒಂದು ಜಿಲ್ಲೆಯಲ್ಲಿ ಈ ರೀತಿ ನಾಯಿ ಕಡಿದು ಇಷ್ಟು ಜನ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ದಾಖಲಾಗ್ತಾರೆ ಅಂದರೆ ಯೋಚನೆ ಮಾಡಬೇಕು.